ನೋಡ್ರಿ, ಬೇರೆ ಪಾರ್ಟಿಯವರು ಇರ್ಬೋದು, ಸ್ವಾಮಿಗಳಿರ್ಬೋದು, ಯಾರೇ ಆಗಲಿ ಮಾತಾಡ್ತಾರೆ. ಇದು ಇವತ್ತಿನ ವಿಚಾರ ಅಲ್ಲ. ಇದು ಧಾರ್ಮಿಕ ದತ್ತಿ ಇಲಾಖೆ ಸರ್ಕಾರದ ಒಂದು ಭಾಗ. ಈ ಸರ್ಕಾರದ ಭಾಗವನ್ನು ಧಾರ್ಮಿಕ ದತ್ತಿ ಇಲಾಖೆ ನಾವು ಇವತ್ತು ನಡೆಸ್ಕೊಂಡು ಬರ್ತಾ ಇಲ್ಲ. ಈಗ ಚಾಮುಂಡಿ ದೇವಸ್ಥಾನ ಯಾರ ವರ್ಷದಲ್ಲಿದೆ? ಕಬ್ಬಾಳಮ್ಮನ ದೇವಸ್ಥಾನ ಯಾರ ವರ್ಷದಲ್ಲಿದೆ? ಅದೆಲ್ಲ ಮೊದಲಿಂದ ಒಂದು ಸಂಪ್ರದಾಯ ಬೆಳ್ಕೊಂಡು ಬಂದಿದೆ, ಇವತ್ತಿನಲ್ಲ. ಸೊ ಯಾರ್ಯಾರು ಮಾಡಬೇಕು ಬೇಕಾದ್ರೆ ಪ್ರೈವೇಟ್ ದೇವಸ್ಥಾನಗಳನ್ನ ಮಾಡ್ಕೊಳ್ಳಿ, ಅವ್ರು ನಾವೇನು ಬೇಡ ಅನ್ನೋದು. ಅದು ಬೇರೆ ಮಾತಾಡೋಣ. ಆಯಿತು, ನಮ್ಮ ದಿನೇಶ್ ಗುಂಡ್ರೆಲ್ಲ ಹೋಗಿ ಬಂದಿದ್ದಾರೆ. ಅದಕ್ಕೇನು ಬೇಕೋ ಪರಿಹಾರ ಘೋಷಣೆ ಮಾಡಿದ್ದಾರೆ. ಅದು ಒಂದು ವರದಿ ಬರ್ತದೆ. ನೋಡಪ್ಪ, ನಾನು ಲಡ್ಡು ತಿನ್ನೋನೆ, ಪ್ರಸಾದ ತಿನ್ನೋನೆ. ನನಗೆ ಯಾವ ಲಡ್ಡು ಬಗ್ಗೆನೂ ನನಗೇನು ಅನುಮಾನ. ತಿರುಪತಿ ಪ್ರಸಾದ ಏನಂತ ಬರ್ತದೆ ನಾವು ಸ್ವೀಕಾರ ಮಾಡೋದು. ಇದನ್ನು ಅಮಾವಾಸ್ಯೆ ಮುಗಿಬೇಕಲ್ಲಪ್ಪ. ಈಗ ಪಿತೃಪಕ್ಷದ ಟೈಮ್ ಇದು, ಗೊತ್ತಲ್ಲ ಇದು. ಈಗ ನೀನು ಕಿವಿ ಯಾಕೆ ಚುಚ್ಕೊಂಡಿದ್ಯಾ? ಧರ್ಮದ ಕಾರ್ಯಕ್ರಮ ಅದು. ಹಂಗೆ ಯಾವ ಕಾರ್ಯಕ್ರಮದಲ್ಲಿ ಏನೇನು ಮಾಡಬೇಕು ಹಂಗೆ ಮಾಡಬೇಕು. ಈಗ ಇವ್ರಾಗ ತಲೆ ಪಡಿಸ್ಕೊಂಡವ್ರೆ, ಅವ್ರ ತಂದೆಗೆ ಗೌರವ ಕೊಡಬೇಕು ಅಂತ ಮಾಡ್ಕೊಳ್ತಾರೆ. ಹಂಗೆ ಅದೆಲ್ಲ ಧರ್ಮ. ಇಂಥ ದೊಡ್ಡ ಕೆಲಸ ಆಚರಣೆ ಮಾಡ್ಬೇಕಾದ್ರೆ ಒಳ್ಳೆ ಮುಹೂರ್ತ, ಫಸ್ಟ್ ಕ್ಲಾಸು, ನಿನ್ನಂತವನ್ನ ಕೇಳ್ಬಿಟ್ಟು ಆಮೇಲೆ ಮಾಡೋಣ. ಹೇಳಿ. ತಿಳ್ಕೊಂಡು ಮಾತಾಡ್ತೀನಿ.